ಆದ ಕಾರಣದ ಇದು ಇತಿಹಾಸ ಏನಂದರೆ, ಸುವರ್ಣಮುಖಿಯಲ್ಲಿ ನಿಂದು ಅಂದರೆ ಸ್ನಾನವನ್ನು ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಸುವರ್ಣಮುಖಿಯಲ್ಲಿ 9 ಒಳಗಡೆ ಪ್ರದಕ್ಷಿಣೆ ಹಾಕಿ ಆ ಕಲ್ಯಾಣಿಯಲ್ಲಿ ನಿಂದು ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀನರಸಿಂಹ ಸ್ವಾಮಿಯ ದರ್ಶನ ಮಾಡಿ ಶ್ರೀ ಚಂಪಕಧಾಮ ಸ್ವಾಮಿಯ ಸನ್ನಿಧಿಗೆ ಬಂದು ಅರ್ಚನೆ ಮಾಡಿದಲ್ಲಿ ಎಲ್ಲ ಕುಷ್ಠರೋಗಗಳು ಎಲ್ಲ ಸಮಸ್ಯೆಗಳು ದೂರ ಆಗಿ ಕುಟುಂಬದ ಶಾಂತಿ ನೆಮ್ಮದಿ ಸಿಗುವಂಥ ಪುರಾತನ ಇತಿಹಾಸದಲ್ಲಿ ಅಚಲವಾಗಿ ಉಳಿದಿದೆ. ಅದೇ ನಾವು ಏನೇ ಕೆಲಸ ಮಾಡಿರ್ಲಿ ಅದು ಒಂದು ದೇವರ ಮೇಲೆ ಹೌದು, ನಂಬಿಕೆ, ಶ್ರದ್ಧೆ, ಭಕ್ತಿ. ಹೌದು, ಇಲ್ಲಿ ಶ್ರದ್ಧೆಯಿಂದ ಬಂದು ಹೋದ್ರೆ ಮಾತ್ರ ಸಕಲ ಏನು ಅನ್ಕೊಂಡಿರ್ತಾರೋ ಅದು ಆಗುತ್ತೆ. ಅಮೇರಿಕದಿಂದ ಇದಕ್ಕೊಂದು ಎಕ್ಸಾಂಪಲ್, ಅಮೇರಿಕದಲ್ಲಿ ಇದೇ ಕುಲದೇವರಾದ ಮನೆ ದೇವರಾದ ಚಂಪಕಧಾಮ ಸ್ವಾಮಿ ಮನೆ ದೇವರು, ಅವರು ಅಮೇರಿಕದಲ್ಲಿ ನೆಲೆಯಾಗಿ ನಿಂತಿರ್ತಾರೆ. ಕಾರಣಾಂತರದಿಂದ